ನಮ್ಮಲ್ಲಿ ಪ್ರಯೋಗ ನಡೀತಿರೋದು 20,000 30,000 ಜನರ ಮೇಲೆ. ಅಮೇರಿಕಾದಲ್ಲಿ ಪ್ರಯೋಗ ನಡೀತಿರೋದು 20 ಲಕ್ಷ ಜನರ ಮೇಲೆ. 20 ಲಕ್ಷ ಜನರ ಮೇಲೆ ಪ್ರಯೋಗ ನಡೆದಾಗ ಅವರಿಗೆ ಅಡ್ಡ ಪರಿಣಾಮಗಳ ಪ್ರಕರಣ ಕಂಡು ಬಂದಿದ್ದು 21. ಅಲ್ಲಿಗೆ ಪ್ರತಿ 90,000 ಪ್ರಕರಣಗಳಿಗೆ ಒಂದು ಅಡ್ಡ ಪರಿಣಾಮದ ಪ್ರಕರಣನ 90,000 ಡೋಸ್ಗಳಿಗೆ ಒಂದು ಅಡ್ಡ ಪರಿಣಾಮದ ಪ್ರಕರಣವನ್ನು ನಾವಿಲ್ಲಿ ನೋಡ್ಬೋದು. ಅದೇ ಇಂಡಿಯಾಗೆ ಬಂದಾಗ ಅದು 20,000 30,000 ಜನರ ಮೇಲೆ ನಾವು ಪ್ರಯೋಗ ಮಾಡ್ತಿರೋದ್ರಿಂದ ನಮ್ಮ ಹತ್ರ ಅಷ್ಟು ಮಾಹಿತಿ ಇದೆಯಾ ಅನ್ನೋದೇ ಪ್ರಶ್ನೆ ಆಗಿದೆ. ಈಗ ಜನರಿಗೂ ಇದೇ ಪ್ರಶ್ನೆ, ನಮಗೂ ಇದೇ ಪ್ರಶ್ನೆ. ಡಾಕ್ಟರ್ ಬಳ್ಳಾಳ್, ಇವಾಗ ಅಫ್ಕೋರ್ಸ್ ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಈಗ ಮಿಲಿಯನ್ ಗಟ್ಟಲೆ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಜಾಸ್ತಿ ಆಗಿದೆ. ಈಗ ಅವ್ರು phase 3 ಇಂದ phase 4 ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಮಾಡ್ತಾರೆ. ಈಗ ನಮ್ಗೆ phase 3 ಟ್ರಯಲ್ ಆಗಿದೆ, ಕೆಲವು ಸಾವಿರ ಜನರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಮಿಲಿಯನ್ ಗಟ್ಟಲೆ ಜನರ ಮಾಹಿತಿ ಬರ್ಬೇಕಾದ್ರೆ ಆ ವ್ಯಾಕ್ಸಿನ್ ಅನ್ನು ನಾವು ರೋಲ್ ಔಟ್ ಮಾಡ್ಬೇಕು. ಇನ್ನೊಂದು 6 ತಿಂಗಳಲ್ಲಿ ಮೇ ಬಿ ನಮಗೂ ಕೆಲವು ವ್ಯಾಕ್ಸಿನ್ ಆದವರದ ಬಗ್ಗೆ ಪರಿಣಾಮ ಗೊತ್ತಾಗಿರುತ್ತೆ. ಆದ್ರೆ ಈಗ ಬಂದಿರುವ ಪರಿಣಾಮದ ಪ್ರಕಾರ ವಿಪರೀತ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಬರುವ ಚಾನ್ಸಸ್ ಬಹಳಷ್ಟು ಕಡಿಮೆ. ಆದ್ರೆ ಇದನ್ನು ಜಾಸ್ತಿ ಬಂದ ಮೇಲೆನೆ ಇದು ಸತ್ಯನ ಇದ್ರಲ್ಲಿ ಏನಾದ್ರೂ ರಿವೈಸ್ ಮಾಡ್ಬೇಕಾ ನಮ್ಮ ಗೈಡ್ ಲೈನ್ಸ್ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಇವತ್ತಿನ ಪ್ರಕಾರ ನಮ್ಮ ಅಭಿಪ್ರಾಯ ವ್ಯಾಕ್ಸಿನ್ ತಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈಗ ವ್ಯಾಕ್ಸಿನ್ ಬಿಟ್ರೆ ನಮ್ಗೆ ಇರೋದು ಮಾಸ್ಕ್, ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್. ಅದು ಮಾಸ್ಕ್ ಇದು ವ್ಯಾಕ್ಸಿನ್ ಬಂದ ಮೇಲೆ ಮಾಡಬೇಕು. ಆದ್ರೆ ದಿಸ್ ಇಸ್ ಅನ್ ಅಡಿಷನಲ್ ಟೂಲ್. ಅಂಡ್ ಆಲ್ಸೋ ನಮ್ಮ ಜನರಿಗೆ ಇನ್ನೊಂದು ಸೈಕಲಾಜಿಕಲ್ ಬೆನಿಫಿಟ್ ಬರುತ್ತೆ. ವ್ಯಾಕ್ಸಿನ್ ತಕೊಂಡಿದೀನಿ, ಸ್ವಲ್ಪ ಇನ್ನು ನಾವು ನಮ್ಮ ರೆಗ್ಯುಲರ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನೀವು ನಿಮ್ಮ ಗಾರ್ಡನ್ ಬಿಟ್ಟು ನೀವು ಕಂಪ್ಲೀಟ್ ಕೇರ್ಲೆಸ್ ಆಗಿ ಹೋಗೋದನ್ನ ನಾವು ಅಡ್ವೈಸ್ ಮಾಡೋದಿಲ್ಲ. ಆದ್ರೆ ಸ್ವಲ್ಪ ಸೈಕಲಾಜಿಕಲಿ ನಮಗೆ ಈಗ ವ್ಯಾಕ್ಸಿನ್ ಇದೆ, ಬೇರೆ ಪ್ರಿವೆನ್ಷನ್ ಮೆಷರ್ಸ್ ಇದೆ, ಸ್ವಲ್ಪ ನಾವು ನಮ್ಮ ಕೆಲಸಗಳನ್ನು ಮಾಡಬಹುದು ಅಂತ ಜನರಿಗೆ ಕಂಡು ಬರ್ಬೋದು. ಓಕೆ ಡಾಕ್ಟರ್ ಜಗದೀಶ್, ಈಗ ಒಂದು ಮಾನಿಟರಿಂಗ್ ಪೀರಿಯಡ್ ಇರುತ್ತೆ. ಈ ಸೈಡ್ ಎಫೆಕ್ಟ್ ವಿಂಡೋ ಅಂತ ಕರಿಬೋದಾ ಅದನ್ನ ಅಂತ? ಅಂದ್ರೆ ಒಂದ್ಸತಿ ಒಬ್ರು ಲಸಿಕೆ ಪಡ್ಕೊಂಡಾದ್ಮೇಲೆ ಅವ್ರ ಮೇಲೆ ಎಲ್ಲಿವರೆಗೂ ಸೈಡ್ ಎಫೆಕ್ಟ್ನ ಮಾನಿಟರ್ ಮಾಡಬೇಕು, ಎಲ್ಲಿವರೆಗೂ ಆ ಸೈಡ್ ಎಫೆಕ್ಟ್ ಬರೋ ಸಾಧ್ಯತೆ ಇರುತ್ತೆ? ಯಾಕಂದ್ರೆ ಇಲ್ಲಿ ನಾವು ನೋಡ್ತಿದ್ದೀವಿ 2 ಡೇಸಲ್ಲಿ ಒಬ್ರು ಆಗಿದ್ದಾರೆ, ಇನ್ನೊಬ್ರು 8 ಡೇಸ್ ಆದ್ಮೇಲೆ. ಹಾಗಾಗಿ ಜಸ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾರ್ಮಲ್ ಆಗಿ ಈ ಟ್ರಯಲ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಆಲ್ಮೋಸ್ಟ್ ಅಪ್ ಟು 3 ವೀಕ್ಸ್ ವರೆಗೂ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. 3 ವೀಕ್ಸ್ ವರೆಗೂ ರೆಗ್ಯುಲರ್ ನಲ್ಲಿ ಮಾಡುವಾಗ 3 ವೀಕ್ಸ್ ವರೆಗೂ ನಾರ್ಮಲ್ ಆಗಿ ಫಾಲೋ ಅಪ್ ಮಾಡ್ತೀವಿ. ಕೆಲವು ಡಿಫರೆಂಟ್ ಆಗಿ ಹೊಸ ಏನಾದರೂ ಮಾಡುವಾಗ ಇದನ್ನ ನಾವು ಆಕ್ಟಿವ್ ಡ್ರಗ್ ಮಾಲಿಕ್ಯೂಲ್ಸ್ನ ಟೆಸ್ಟ್ ಮಾಡುವಾಗ 3 ವಾರ ತನಕ ಮಾಡ್ತೀವಿ. ಕ್ಲಿನಿಕಲ್ ಟ್ರಯಲ್ಸ್ 3rd ಫೇಸ್ ಎಂಟರ್ ಆಗಿದೆ ಅಂದಾಗ ನಮ್ಗೆ ಆಕ್ಚುಲಿ ದ ಫಸ್ಟ್ ಪರ್ಸನ್ ಹೂ ಗಿವ್ಸ್ ದ ಮೆಡಿಸಿನ್ ಅಂಡ್ ಹೂ ಇಸ್ ದ ರೆಸಿಪಿಯೆಂಟ್ ಆಫ್ ದ ಮೆಡಿಸಿನ್ ಇಬ್ರಿಗೂ ಗೊತ್ತಿರಲ್ಲ ಅವ್ರಿಗೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಸಿಗ್ತಾ ಇದೆಯಾ ಅಥವಾ ಅದೊಂದು ಪ್ಲಾಸಿಬೊನೋ ಅಂತ ಗೊತ್ತಿರೋದಿಲ್ಲ. ಸೊ ಇಬ್ರನ್ನು ನಾವು ಮಾನಿಟರ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೇಳಿರ್ತೀವಿ, ಮಾನಿಟರ್ ಮಾಡ್ತಾ ಇರ್ತೀವಿ. ದಿಸ್ ದ ರೆಗ್ಯುಲರ್ ವೇ ಇನ್ ವಿಚ್ ಕ್ಲಿನಿಕಲ್ ಟ್ರಯಲ್ ಗೋಸ್. ಸೊ ಈಗ ಈ ವಿಚಾರದಲ್ಲಿ ಯಾವುದು ನೀವೇನು ಹೇಳ್ತಾ ಇದ್ದೀರಾ, ಒಬ್ರಿಗೆ 2 ದಿನದಲ್ಲಿ ಆಯ್ತು, ಇನ್ನೊಬ್ರಿಗೆ 8 ಡೇಸ್ ಅಲ್ಲಿ ಆಯ್ತು ಅಂತ, this is very much inside the monitoring period. Exactly. Especially ಈಗ ನಾವು ಈ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ವಿಚಾರದಲ್ಲಿ 28 ಡೇಸ್ಗೆ ಸೆಕೆಂಡ್ ಡೋಸ್ ಅಥವಾ 14 ಡೇಸ್ಗೆ ಸೆಕೆಂಡ್ ಡೋಸ್ ಕೊಡ್ತಾ ಇದ್ದಾರೆ. ಕೋವ್ಯಾಕ್ಸಿನ್ ಐ ಥಿಂಕ್ 14 ಡೇಸ್ಗೆ ಸೆಕೆಂಡ್ ಡೋಸ್ ಕೊಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಈ ವಿಲ್ ಬಿ ಇನ್ ದ ಮಾನಿಟರಿಂಗ್ ಪೀರಿಯಡ್. ದಿಸ್ ಪರ್ಟಿಕ್ಯುಲರ್ ಜೆಂಟಲ್ಮ್ಯಾನ್ ಮರಾಜಿನೋ ಯಾರೋ ಹೇಳಿದ್ರಲ್ಲ, ದೀಪಕ್ ಮರಾವಿ, yeah, he will be in the very much in the in that period. I'm surprised if he has not reported every day to the hospital where he was given the first dose. Whether ಯಾಕಂದ್ರೆ ಅದನ್ನ ಮಾಡಿಲ್ಲ ಅಂದ್ರೆ ಇದು ಮಾಡಿರೋ ರೀತಿನೇ ತಪ್ಪು ಅಂತ ಆಗುತ್ತೆ. There has to be some documentation, some data that this man has come, he has taken the medicine, he has taken the inoculation in this case, and next day he has again come, he has got himself checked, or the health worker has gone to his place and monitored him. ಎಲ್ಲೋ ಒಂದ್ ಕಡೆ ಇದು ಡಾಟಾ ಇರ್ಲೇಬೇಕು. ಈ ಡಾಟಾ ಇಲ್ಲ ಅಂದ್ರೆ the whole process becomes wrong.
ಸೊ ಇದನ್ನ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಇದು ರಿಜೆಕ್ಟ್ ಆಗ್ಬಿಡುತ್ತೆ ಡಾಟಾ ಇಲ್ಲ ಅಂದ್ರೆ. ಕುಕ್ಅಪ್ ಮಾಡಿ ತಗೊಂಡ್ ಬಂದ ತಕ್ಷಣ ಡಾಟಾ ಗೊತ್ತಾಗ್ಬಿಡುತ್ತೆ. ವಿ ಹ್ಯಾವ್ ಎ ವೆರಿ ಸೀನಿಯರ್ ರಿಸರ್ಚ್ ಪರ್ಸನ್ ಹಿಯರ್, ಡಾಕ್ಟರ್ ಬಳ್ಳಾಳ್. ವಿ ಕ್ಯಾನ್ ಈಸಿಲಿ ಟೆಲ್ ವೆದರ್ ಡಾಟಾ ಇಸ್ ಕುಕ್ಡ್ ಅಪ್ ಆರ್ ವೆದರ್ ಇಟ್ ಈಸ್ ರಿಯಲ್ ಡಾಟಾ ಅಂತ ಗೊತ್ತಾಗ್ಬಿಡುತ್ತೆ. ಸರ್ಗೆ ಕೇಳಿ. ಸೊ ಇಟ್ಸ್ ವೆರಿ ವೆರಿ ಸಿಂಪ್ಲರ್. ಸೊ ಐ ಡೋಂಟ್ ನೋ ಹೌ ದಿಸ್ ಅಲ್ಲ, ಅದನ್ನೇ ಡಾಕ್ಟರ್ ಬಳ್ಳಾಲ್ಗೆ ಕೇಳೋಣ. ಡಾಕ್ಟರ್ ಬಳ್ಳಾಲ್, ಇದು ಈ ಮಧ್ಯಪ್ರದೇಶ್ ಕೇಸಲ್ಲಿ ಆಗಿರೋದೇನು? ವೈ ಇಟ್ ಹ್ಯಾಸ್ ಬಿಕಮ್ ಅ ಟಾಕ್ ಪಾಯಿಂಟ್ ಅಕ್ರಾಸ್ ಇಂಡಿಯಾ? ಇಡೀ ದೇಶ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದೆ. ನೀವು ಗಮನಿಸಿರ್ತೀರಿ. ಯಾಕೆ ಅಂದರೆ ಇಲ್ಲಿ ಉಲ್ಲಂಘನೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಅಂತ. ಕನ್ಸೆಂಟ್ ಫಾರ್ಮ್ನ ಸೈನ್ ಮಾಡಿಸ್ಕೊಂಡಿದ್ದು ಸೆಕೆಂಡ್ ಡೋಸ್ ಕೊಟ್ಟು ಆದಮೇಲಂತೆ. ಕನ್ಸೆಂಟ್ ಫಾರ್ಮ್ನ ಸೈನ್ ಮಾಡಿಸ್ಕೋಬೇಕಾಗಿರೋದು ನಾನು ತಿಳ್ಕೊಂಡಂಗೆ ಫಸ್ಟ್ ಡೋಸ್ ಕೊಡೋದಕ್ಕೂ ಮೊದಲು. ಮತ್ತು ಡಾಕ್ಟರ್ ಜಗದೀಶ್ ಹೇಳಿದಾಗೆ ಆ ಮಾನಿಟ್ರಿಂಗ್ ಪೀರಿಯಡಲ್ಲೇ ಇದ್ದಂಥವ್ರು ಇವ್ರಿಗೆ ಮಾನಿಟ್ರಿಂಗೇ ಮಾಡಲಿಲ್ಲ. ಮತ್ತು ಅವ್ರಿಗೆ ಹೇಳಿ ಕರ್ಕೊಂಬಂದಿರೋದು, ಇಲ್ಲ ಇದು ನಿಮ್ಮ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ನಿಮಗೆ ಕೊರೋನಾ ಬರೋದಿಲ್ಲ ಅಂತ. ಪಾಪ ಅಮಾಯಕರವರು. ಈ ದೀಪಕ್ ಮರಾವಿ ಅನ್ನೋರು ಲೇಬರರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಲೀಗಲ್ ಇಶ್ಯೂ ಕೂಡ ಕೆಲವೊಂದಷ್ಟಿದೆ ಡಾಕ್ಟರ್ ಬಳ್ಳಾಲ್. ಸರ್, ಇವಾಗ ನನಗೆ ಈ ಕೇಸಿನ ಎಲ್ಲಾ ವಿಷಯ ಗೊತ್ತಿಲ್ಲ. ಆದ್ರೆ ನೀವು ಹೇಳಿದ್ರಲ್ಲಿ ಏನಾದ್ರು ಒಂದು ಪಾಯಿಂಟ್ ಸತ್ಯ ಇದ್ರೂ ಅದು ದಟ್ ಇಸ್ ನಾಟ್ ರೈಟ್, ದಟ್ ಇಸ್ ರಾಂಗ್. ಈಗ ಕನ್ಸೆಂಟ್ ಬಿಫೋರ್ ದ ಪ್ರೊಸೀಜರ್, ಅದು ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಹೇಳ್ತೀವಿ. ಖಾಲಿ ಪೇಪರ್ ಸೈನ್ ಮಾಡಿಸೋದು ಕನ್ಸೆಂಟ್ ಅಲ್ಲ. ಅವರಿಗೆ ಅರ್ಥ ಆಗಿದೆ ಇಲ್ವಾ ಏನು ಅಂತ, ನಾನು ಯಾತಕ್ಕೆ ವಾಲಂಟಿಯರ್ ಆಗಿದ್ದೀನಿ, ಏನ್ ವ್ಯಾಕ್ಸಿನ್ ತಗೊಳ್ತೀನಿ, ನನಗೆ ವ್ಯಾಕ್ಸಿನ್ ಸಿಕ್ಕುತ್ತಾ ಪ್ಲೆಸಿಬೋ ಸಿಕ್ಕುತ್ತಾ ಅದು ಗೊತ್ತಿರೋದಿಲ್ಲ. ಮತ್ತೆ ಏನು ಸೈಡ್ ಎಫೆಕ್ಟ್ ಬರ್ಬೋದು, ಮಾನಿಟರಿಂಗ್ ಪ್ರಾಸೆಸ್ ಏನು, ಎಷ್ಟು ಸಮಯ ನಾವು ಟ್ರಯಲ್ ಇರ್ಬೇಕು, ಇದೆಲ್ಲ ಹೇಳಿ ಅವ್ರಿಗೆ ಅರ್ಥ ಆಗುವಂಗೆ ಹೇಳಿ, ಅವ್ರಿಗೆ ಅರ್ಥ ಆಗಿದೆ ಅಂತ ಗೊತ್ತಾದ ಮೇಲೆನೆ ಕನ್ಸೆಂಟ್ ತಗೊಳ್ಳೋದು. ಖಾಲಿ ಒಂದು ಪೇಪರ್ ಕೊಟ್ಟು ಸಿಗ್ನೇಚರ್ ತಗೊಳ್ಳೋದಲ್ಲ. ಆ ಕನ್ಸೆಂಟ್ ಅವರು ಟ್ರಯಲ್ಗೆ ಬರುವ ಮುಂಚೆನೆ ತಕೊಳ್ಬೇಕು. ಮತ್ತೆ ಜಗದೀಶ್ ಅವ್ರು ಹೇಳಿದಂತೆ ಇದು ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟರ ಮೇಲೂ ಅವ್ರು ಕ್ಲೋಸ್ ಮಾನಿಟರಿಂಗ್ ಅಲ್ಲಿ ಇರಬೇಕು. ಸೀರಿಯಸ್ ಅಡ್ವರ್ಸ್ ಇವೆಂಟ್ಸ್ ಮತ್ತೆ ಎನಿ ಅಡ್ವರ್ಸ್ ಇವೆಂಟ್ಸ್ ಅನ್ನು ರೆಕಾರ್ಡ್ ಮಾಡಬೇಕು. ಸೊ ನನಗೆ ಗೊತ್ತಿಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಏನಾಗಿದೆ ಅಂತ. ಬಟ್ ಇದೆಲ್ಲ ಕರೆಕ್ಟ್ ಆಗಿ ಅವ್ರು ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಅದು ಸರಿಯಲ್ಲ. ಯಾಕಂದ್ರೆ ಪೇಷಂಟ್ ಗೆ ಕನ್ಸೆಂಟ್ ತಕೊಳ್ಳೋದು ಅವ್ರನ್ನ ಟ್ರಯಲ್ಗೆ ಹಾಕೋದು ಸರಿಯಲ್ಲ. ಅವ್ರಿಗೆ ಕನ್ಸೆಂಟ್ ಅವ್ರು ಯಾತಕ್ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಲ್ಲರೂ ಗೊತ್ತಿರ್ಬೇಕು. ಅದಕ್ಕೆ ನಾವು ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಹೇಳ್ತೀವಿ. ಈಗ ಡಾಕ್ಟರ್ ಸುಧಾಕರ್ ಅವ್ರಿಗೆ ಈ ಪ್ರಶ್ನೆ ಕೇಳಲಾಯ್ತು. ಸರ್, ದೇಶದಲ್ಲಿ ಅಡ್ಡ ಪರಿಣಾಮಗಳ ಬಗ್ಗೆ ವರದಿಗಳು ಬರ್ತಿದೆ, ಮಾಹಿತಿ ಸಿಗ್ತಿದೆ ನಮಗೆ. ಲಸಿಕೆ ಬಗ್ಗೆ ನೀವೇನು ಹೇಳ್ತೀರಿ? ಅಡ್ಡ ಪರಿಣಾಮದ ಭಯ ಜನರಲ್ಲಿ ಇರಬೇಕಾ? ಆ ಆತಂಕನ ನಿವಾರಿಸೋದಕ್ಕೆ ನೀವೇನು ಮಾಡ್ತೀರಿ ಅಂತ ಹೀಗೆ ಹೇಳಿದ್ರು ಡಾಕ್ಟರ್ ಸುಧಾಕರ್. ಆರಂಭದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ಹೇಳ್ತೀವಿ, ಅವರು ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಿದ್ಧ ಇದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಅವರೆಲ್ಲ ಕೂಡ ಈ ವ್ಯಾಕ್ಸಿನನ್ನು ತೆಗೆದುಕೊಳ್ತಾರೆ. ಮತ್ತು ಜನರಿಗೂ ಹೇಳ್ತೀನಿ, ಯಾವಾಗ ನಿಮ್ಮ ಸರದಿ ಬರುತ್ತೆ ನೀವು ಕೂಡ ಭಾಳ ವಿಶ್ವಾಸದಿಂದ ನಂಬಿಕೆಯಿಂದ ತೆಗೆದುಕೊಳ್ಳಿ. ಯಾವುದೇ ಸರ್ಕಾರ, ಅದರಲ್ಲಿ ನಮ್ಮ ಸರ್ಕಾರ, ನಾವು ಅದನ್ನೆಲ್ಲ ಕೂಡ ಪರವಾನಗಿ ಕೊಟ್ಟ ಮೇಲೆ ಇವತ್ತು ಕೊಡ್ತಾ ಇದ್ದೀವಿ ಅಂದರೆ ಅದು 100ಕ್ಕೆ 100ರಷ್ಟು ಸುರಕ್ಷಿತವಾಗಿದೆ. ಅದರಿಂದ ನಿಮಗೆ ಉಪಯೋಗ ಆಗ್ತದೆ, ಕೋವಿಡ್ನಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಆದಮೇಲೆ ನಾವು ಕೊಡುವಂಥದ್ದು. ಯಾರೂ ಕೂಡ ಇದನ್ನು ಹೆದರಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ತಪ್ಪು ಮಾಹಿತಿಯಿಂದ ತಾವು ತಪ್ಪು ದಾರಿಗೆ ಹೋಗೋದು ಬೇಕಾಗಿಲ್ಲ. ಇಬ್ಬರು ಡಾಕ್ಟರ್ಗಳಿಗೆ ಒಂದು ಪಾಯಿಂಟ್ ಹೇಳಬೇಕಿಲ್ಲಿ. ಸಾರ್ವಜನಿಕರ ಮಾಹಿತಿಗಾಗಿ ಅವರ ಆತಂಕಗಳನ್ನ ಕಡಿಮೆ ಮಾಡೋದಕ್ಕಾಗಿ ನಾವು ಈ ಚರ್ಚೆ ಮಾಡ್ತಿದ್ದೀವಿ ನಿಜ. ಬಟ್ ನನ್ನ ಆತಂಕ ಇರೋದು ಇಟ್ ಈಸ್ ಟುವರ್ಡ್ಸ್ ಯು ಬೋತ್. ಯಾಕಂದರೆ ನೀವು ಹೆಲ್ತ್ ಕೇರ್ ವರ್ಕರ್ಸ್ ಫಸ್ಟು ವೈರಸ್ ಆ ಒಂದು ಲಸಿಕೆ ವ್ಯಾಕ್ಸಿನೇಷನ್ ಸಿಗೋದು ನಿಮಗೇನೆ. ಸೊ ಐ ಆಮ್ ಆ್ಯಕ್ಚುಲಿ ಕನ್ಸರ್ನ್ಡ್. ಈ ರೀತಿಯ ವರದಿಗಳು ಬರ್ತಿದೆ. ಡಾಕ್ಟರ್ ಬಳ್ಳಾಳ್, ಡಾಕ್ಟರ್ ಹಿರೇಮಠ್, ನೀವು ಈ ಕೋವಿಡ್ ವಿರುದ್ಧದ ಒಂದು ಯುದ್ಧದಲ್ಲಿ ಮೊದಲನೇ ಸಾಲಲ್ಲಿ ನಿಂತಿದ್ದೀರಿ. ಹಾಗಾಗಿ ಐ ಆಮ್ ವರಿಡ್ ಅಬೌಟ್ ಯು ಆಲ್ಸೋ. ಕೊನೆಯದಾಗಿ ಇನ್ ಅಬೌಟ್ 2 minutes ವಿಲ್ ರ್ಯಾಪ್ ಅಪ್ ದ ಪ್ರೋಗ್ರಾಮ್. ಡಾಕ್ಟರ್ ಜಗದೀಶ್ ಹಿರೇಮಠ್, ಜನರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಾಟ್ ಈಸ್ ದ ಕೈಂಡ್ ಆಫ್ ಇನ್ಫಾರ್ಮೇಷನ್ ದೇ ಶುಡ್ ಗೆಟ್? ಯಾವ ರೀತಿಯ ಒಂದು ರಿಸರ್ಚ್ ಅವರೇ ಮಾಡಬೇಕು? ಯಾವ ಹಂತದಲ್ಲಿ ಹೋಗಿ ವ್ಯಾಕ್ಸಿನ್ ತಗೋಬೇಕು? ಪ್ರತಿಯೊಬ್ಬರು ತಗೊಳ್ಳೋ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ. ಬೆನಿಫಿಟ್ ರಿಸ್ಕ್ನ ನೋಡಿ ಅನಲೈಸ್ ಮಾಡಿದಾಗ ಜನರು ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ ಅವರಿಗೆ ಒಳಿತಾಗುತ್ತೆ, ಅವ್ರಿಗೆ ಇದು ಕೋವಿಡಿಂದ ಅವರು ಸುರಕ್ಷಿತರಾಗಿರ್ತಾರೆ ಅನ್ನೋದು ಕಂಡು ಬಂದಿದೆ. ಆಸ್ ಪರ್ ದ
data and reports which has been presented to the DGCI, and post which they have given the approval. ಆದ ಕಾರಣ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅವ್ರಿಗಿಂತ ಹೆಚ್ಚೇನು ನಾವು ತಿಳ್ಕೊಂಡಿಲ್ಲ. ಅವರು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನೋಡಿ ವಿಚಾರಣೆ ಮಾಡಿ ಆಮೇಲೆ ಅನುಮತಿ ಕೊಟ್ಟಿರ್ತಾರೆ. ಆದ ಕಾರಣ ತುಂಬಾ ನಾವು ಅದ್ರ ಬಗ್ಗೆ ಕೆದಕಿ ಗಾಯ ಮಾಡ್ಕೊಳ್ಳೋದ್ರ ಬದಲು ಸುಮ್ಮನೆ ವಿ ಶುಡ್ ಜಸ್ಟ್ ಸಿಂಪ್ಲಿ ಗೋ ಹೆಡ್ ಅಂಡ್ ಗೆಟ್ ದ ವ್ಯಾಕ್ಸಿನೇಷನ್ ಡನ್. ಹೇಗೂ ಮಧ್ಯದಲ್ಲಿ ಹೇಗೂ ನೀವು ಹೇಳ್ದಂಗೆ ನಾವಿದ್ದೀವಿ ಮಧ್ಯದಲ್ಲಿ ಬಫರ್ ಝೋನ್ ಅಲ್ಲಿ ಹೆಲ್ತ್ ವರ್ಕರ್ಸ್. ಸೊ ಇಫ್ ದೇರ್ ಇಸ್ ಎನಿ ಸೈಡ್ ಎಫೆಕ್ಟ್ಸ್ ಸೀನ್ ಅಮಾಂಗ್ ಅಸ್, people will automatically will be aware of it, and you guys will bring it to the notice of people. I don't think you should be scared. People should not be scared. ನಾವೊಂದು ಬಫರ್ ಆಗಿ ಡೇಂಜರ್ ಮತ್ತೆ ಈ ವ್ಯಾಕ್ಸಿನ್ ಡೇಂಜರ್ ಮತ್ತೆ ಜನರ ಮಧ್ಯೆ ನಾವಿದ್ದೀವಿ ಅಂತ ನೀವೊಂದು ಸ್ಮೈಲ್ ಜೊತೆ ಏನು ಹೇಳಿದ್ರಲ್ಲ ಡಾಕ್ಟರ್ ಜಗದೀಶ್ ಹಿರೇಮಠ್, ಇದೇ ಡಾಕ್ಟರ್ಗಳ ದೊಡ್ಡತನ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ ಬಲ್ಲಾಳ್, ನಿಮ್ಮ ವರ್ಡ್ ಟು ದ ವ್ಯೂವರ್ಸ್ ಆಫ್ ನ್ಯೂಸ್ ಫಸ್ಟ್. ಆತಂಕ ಬೇಡ, ವ್ಯಾಕ್ಸಿನ್ ಪ್ರಕರಣಗಳು ಈ ಥರ ಬರ್ತಿರೋದೇನೋ ನಿಜ, ಬಟ್ ಅದಾದ ನಂತರ ನೀವು ಹೇಳುವಂಥ ವಿಷಯ. ಈಗ ಫಸ್ಟ್ ಆಫ್ ಆಲ್ ನಿಖಿಲ್, ನಿಮ್ಮ ಆರೋಗ್ಯ ನಮಗೆ ಬಹಳ ಇಂಪಾರ್ಟೆಂಟ್. ಹಾಗೆ Thank you, ನಾನು doctor. ಜಗದೀಶ್ ತಕೊಂಡ 1 ತಿಂಗಳಾದ ಮೇಲೆ ನೀವು ತಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಈ ವ್ಯಾಕ್ಸಿನ್ ಸೇಫ್ ಆಗಿದೆ, ಅಂಡ್ ಇಟ್ ಇಸ್ ಎ ನೆಸೆಸರಿ ಥಿಂಗ್ ಟು ಫೈಟ್ ಕೋವಿಡ್. ಸೊ ಹಾಗಾಗಿ ಜನರು ಈ ಅಪರೂಪದ್ದು ಸೈಡ್ ಎಫೆಕ್ಟ್ಸ್, ಅದು ಸೈಡ್ ಎಫೆಕ್ಟ್ಸ್ ಮೆಡಿಸಿನ್ ಇಂದ ಹೌದಾ ಅಲ್ವಾ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ, ಅದನ್ನ ಅನಲೈಸ್ ಮಾಡಬೇಕು. ಆದ್ರೆ ವರ್ಲ್ಡ್ ವೈಡ್ ಎಕ್ಸ್ಪೀರಿಯನ್ಸ್, ಪ್ರೀವಿಯಸ್ ವ್ಯಾಕ್ಸಿನೇಷನ್ ಎಪಿಸೋಡ್ ಎಲ್ಲ ನೋಡಿದ್ರೆ ವ್ಯಾಕ್ಸಿನ್ಸ್ ಇಂದ ಜನರಿಗೆ ಓವರ್ ಆಲ್ ಒಳ್ಳೇದಾಗುತ್ತೆ, ಕೆಟ್ಟದಾಗೋದು ಬಹಳಷ್ಟು ಅಪರೂಪ. ಕೋವಿಡ್ ನಿಂದ ನಿಮ್ಗೆ ಖಂಡಿತವಾಗಿಯೂ ಕೆಟ್ಟದಾಗುವ ಚಾನ್ಸಸ್ ಇದೆ. ನಾವೇ ನೋಡ್ತಾ ಇದ್ದೀವಿ, ನಮ್ಮ ನರ್ಸ್ಗಳು, ಟೆಕ್ನಿಷಿಯನ್ಸ್, ಡಾಕ್ಟರ್ಸ್, ಕೊಲೀಗ್ಸ್, ಎಷ್ಟೋ ಜನರಿಗೆ ಕೋವಿಡ್ ಎಫೆಕ್ಟ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಬಂದಿದೆ. ಅದನ್ನು ಯಾವ ತರವಾದ್ರೂ ಪ್ರಿವೆಂಟ್ ಮಾಡ್ಲಿಕ್ಕೆ ಅದನ್ನ ನಾವು ಪ್ರಿವೆಂಟ್ ಮಾಡ್ಲೇಬೇಕು. ಹಾಗಾಗಿ ವ್ಯಾಕ್ಸಿನ್ ಬಂದಿರೋದು ಒಂದು ಬಹಳಷ್ಟು ದೊಡ್ಡ ಬೂನ್ ನಮ್ಗೆ ಮನುಷ್ಯರಿಗೆ. ನಮ್ಮ ಸೈಂಟಿಸ್ಟ್, ನಮ್ಮ ಎಕ್ಸ್ಪರ್ಟ್ ಕಮಿಟಿ, ICMR, DGCI, ಹೆಲ್ತ್ ಮಿನಿಸ್ಟ್ರಿ ಅವರ ಮೇಲೆ ನಮಗೆ ಸ್ವಲ್ಪ ಫೇತ್ ಇರಬೇಕು. ಫೇತ್ ಇಟ್ಟು ನಮ್ಮ ಡಾಕ್ಟರ್ಸ್, ಸೈಂಟಿಸ್ಟ್ ಮೇಲೆ ಫೇತ್ ಇಟ್ಕೊಂಡು ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ ಅಂತ ನನ್ನ ರಿಕ್ವೆಸ್ಟ್ ಎಲ್ರಿಗೂ. ಅಬ್ಸಲ್ಯೂಟ್ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಜಗದೀಶ್ ಹಿರೇಮಠ್. ಆಲ್ವೇಸ್ ಅ ಪ್ಲೆಜರ್. ಡಾಕ್ಟರ್ ಬಲ್ಲಾಳ್, ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ಸ್ ಅ ಲಾಟ್. ಆತಂಕ ಬೇಡ, ಪ್ರಕರಣಗಳು ಅಲ್ಲೊಂದು ಇಲ್ಲೊಂದು ಆಗ್ಬೋದು. ನಿಜವಾಗ್ಲೂ ಆಗಿರೋದು ಯಾಕೆ ಅಂತ ಒಂದು ಡೀಟೇಲ್ ತಪಾಸಣೆ ಮೂಲಕನೇ ಗೊತ್ತಾಗುವಂಥದ್ದು. ಆ ವರದಿ ಇನ್ನೂ ಬಂದಿಲ್ಲ. ವ್ಯಾಕ್ಸಿನ್ ತಗೊಳ್ಳೋ ಒಂದು ಅವಕಾಶ ಸಿಕ್ಕಲ್ಲಿ ಮುಂದೆ ಬಂದು ವ್ಯಾಕ್ಸಿನ್ ತಗೊಳ್ಳಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.